30-40 ಕಡ್ದು ಹಾಕ್ಯಾರ. ಆದ್ರೂ ಈಗ 6 ಗಿಡ ಅಂತ ಆರೋಪ ಮಾಡ್ಯಾರಲ್ಲ, ಫಸ್ಟ್ ಮಾಡಬೇಕು, ತನಿಖೆ ಮಾಡಬೇಕು. ಇನ್ನುಳಿದ 24 ಗಿಡಗಳು ಏನಾಯ್ತು? ಇಲಾಖೆಯವರು ಕೂಡ ಶಾಮೀಲ್ ಇದ್ದೀರಾ ಅಂತ ನಮ್ಗೆ ಕಂಡು ಬರತೈತಿ. ಅರಣ್ಯ ಸಂರಕ್ಷಣೆಯ ಪಾಠ ಹೇಳುವ ಮುದ್ದೇಬಿಹಾಳ ಅರಣ್ಯ ಇಲಾಖೆಯೇ ಮೂರ್ಖ ಕೆಲಸ ಮಾಡಿ ಜನರಿಂದ ಮಂಗಳಾರತಿ ಮಾಡಿಸಿಕೊಳ್ಳುವ ಪ್ರಕರಣವಿದು. ಅರಣ್ಯ ಇಲಾಖೆಯ ಎಫ್ಐಆರ್ನಲ್ಲಿಯೇ ಸಂಖ್ಯೆ 1, ಇನ್ನು ಸ್ಥಳದಲ್ಲಿ ಕಡಿಯಲಾದ ಗಿಡಗಳ ಸಂಖ್ಯೆ 2. ಪ್ರಾದೇಶಿಕ ಅರಣ್ಯ ವಲಯ ಕಚೇರಿಯ ಮರ್ಮದ ಆಳ ಅಗಲ ತಿಳಿದವರಾರು? ಶಿವಶಿವ. ಹೌದು, ಇತ್ತೀಚೆಗೆ ಮುದ್ದೇಬಿಹಾಳ ತಾಲೂಕಿನ ಸಿದ್ದಾಪುರ ಹಾಗೂ ಗುಂಡಕರ್ಜಗಿ ನಡುವೆ ಗಿಡಗಳ ಮಾರಣ ಹೋಮ ಬಗ್ಗೆ ನಾನಾ ಪತ್ರಿಕೆಗಳು ಸುದ್ದಿಯನ್ನ ಪ್ರಕಟಿಸಿದ್ದವು. ಸುದ್ದಿ ಮಾಡಿದ ಫಲವಾಗೋ ಅಥವಾ ಅಧಿಕಾರಿಗಳ ನಿಷ್ಠೆಯೋ ಗೊತ್ತಿಲ್ಲ. ಈ ಬಗ್ಗೆ ಎಫ್ಐಆರ್ ದಾಖಲಿಸಿ ನಾಮಕ ವ್ಯವಸ್ಥೆ ಎನ್ನುವಂತೆ 6 ಗಿಡ ಮಾತ್ರ ಕಡಿಯಲಾಗಿದೆ ಎಂದು ಕೈ ತೊಳೆದುಕೊಳ್ಳಲಾಗಿದೆ. ಆ ರಿಪೋರ್ಟ್ ನಂತರ ಏನಪ್ಪಾ ಅಂದ್ರೆ ನಾವು ಸ್ಥಾನಿಕ ಪರಿಶೀಲನೆ ಮಾಡಿ ರಿಪೋರ್ಟ್ ತಗೊಂಡು ನಾವು ಪರಿಶೀಲನೆ ಮಾಡಲಾಗಿ ಬಸನಗೌಡ ಸುಬ್ಬನಗೌಡ ಪಾಟೀಲ್ ಅಂತೇಳಿ ಸಾಕಿನ ಸಿದ್ದಾಪುರ ಪಿಟಿಒ ನೈಸರ್ಗಿಕವಾಗಿ ಬರತಕ್ಕಂತ ರಸ್ತೆ ಬದಿ ಇರ್ತಕ್ಕಂಥವು, ಅದು ಆಕ್ಚುಲಿ ಅವ್ರದಲ್ಲಿ ಬರುತ್ತೋ ಅಥವಾ ನಮ್ಮದ್ರಲ್ಲಿ ಗೊತ್ತಿಲ್ಲ, ರಸ್ತೆ ಬದಿ ಇರೋ ಕಾರಣಕ್ಕೆ ಪ್ರಿಲಿಮಿನರಿ ಎಫ್ಐಆರ್ ಮಾಡಬೇಕಾಗಿತ್ತು. ಎಫ್ಐಆರ್ ಮಾಡಿ ಅವ್ರ ಮೇಲೆ ಎಫ್ಐಆರ್ ದಾಖಲಿಸಿದ್ರೆ ಅದನ್ನ ನಮ್ಮ ತನಿಖೆಗೆ ಏನಪ್ಪಾ ಅಂದ್ರೆ ಎಸಿಎಫ್ ಅವ್ರು ಕಳಿಸಿದ್ರೆ ಅದನ್ನ ಮುಂದಿನ ತನಿಖೆ ಎಸಿಎಫ್ ಅವ್ರು ಮಾಡ್ತಾರೆ. ಅಂದ್ರೆ ನಮ್ಮಲ್ಲಿ ಯಾವುದೇ ರೆಕಾರ್ಡ್ ಇಲ್ಲ ಪ್ಲಾಂಟಿಂಗ್ ಆಗಿದೆ ಅಂತ ಹೇಳಿ. ಅದು ನೈಸರ್ಗಿಕವಾಗಿ ಬಂದಿರತಕ್ಕಂಥದ್ದು. ರಸ್ತೆ ಬದಿ ಕೆಲವು ಏನಪ್ಪಾ ನೈಸರ್ಗಿಕವಾಗಿ ಬಂದಿರ್ತಾವೆ. 6 ಗಿಡ ಕಡ್ದಿದ್ವಿ. ಗಿಡ 4-5 ವರ್ಷ ಇದಾವು ಅಥವಾ 3-4 ವರ್ಷ ಇರಬಹುದು. ಬಟ್ ಅವು ನೈಸರ್ಗಿಕವಾಗಿ ಬಂದು ಅಂದ್ರೆ ಒಂದ್ ಗಿಡದಿಂದ 3-4 ಬ್ರಾಂಚಸ್ ಬಂದಿರ್ತಾವ. ಅಂದ್ರೆ ಟ್ರೀ ಅಂತ ಕನ್ಸಿಡರ್ ಬೇಕಾದ್ರೆ ಒಂದ್ ಬೀಸ್ಟ್ ಹೈಟ್ ಲೆವೆಲ್ ದಿಂದ ಅದು ಇದು ಆಯ್ತಪ್ಪ ಅಂದ್ರೆ ಟ್ರೀ ಕನ್ಸಿಡರ್, ಅದಕ್ಕಿಂತ ಕೆಳಗಡೆ ಆಯ್ತಪ್ಪ ನಾವು ಅದನ್ನ ಕನ್ಸಿಡರ್ ಮಾಡಲ್ಲ. ಅವು ಕಿತ್ತಾಕಿದ್ದು ಅಲ್ಲೇ ಇದಾವೆ, ಸ್ಪಾಟ್ ಅಲ್ಲಿ ಇದಾವೆ, ಬೇರೆ ಕಡೆನೂ ಅವ್ರು ತೆಗೆದಿಲ್ಲ. ಅಲ್ಲೇ ಇಲ್ಲ, ಇಲಾಖೆಯಿಂದ ನಡ್ತು ಮಾಡಿ ಅದು ಪ್ರಕರಣ ಇತ್ಯರ್ಥಗೊಳಿಸೋದು ತನಿಖಾಧಿಕಾರಿ ಅವರು ಎಸಿಎಫ್ ಸರ್ ಡಿಸೈಡ್ ಮಾಡ್ತಾರೆ. ನಾವು ಅದನ್ನ ಏನು ಪ್ರಕರಣ ಆಗಿದೆ ಅದನ್ನೆಲ್ಲ ಮಾಡಿ ರಿಪೋರ್ಟ್ ಮಾಡಿದೀವಿ. ಅವ್ರ ಮುಂದೆ ಅವ್ರಿಗೆ ನೋಟಿಸ್ ಕರೆದು ಅವರಿಂದ ಸ್ಟೇಟ್ಮೆಂಟ್ ರಿಕಾರ್ಡ್ ಮಾಡಿ ಅದನ್ನೆಲ್ಲ ಪ್ರೊಸೀಜರ್ ಬಹುಶಃ 1-2 ದಿವಸದಲ್ಲಿ ಆಗಿರ್ಬೇಕು. 6 ಅಥವಾ 7ರಲ್ಲಿ ಆಗಿರ್ಬೇಕು. ಡೇಟ್ ನನಗೆ ಗೊತ್ತಿಲ್ಲ, ಆಫೀಸಿಗೆ ನೋಡ್ಬೇಕು, ಚೆಕ್ ಮಾಡಿ ಹೇಳ್ಬೇಕು. ಬಟ್ 4ನೇ ತಾರೀಕು ಎಫ್ಐಆರ್ ಆದ್ರೆ ಅದು 6-7ನೇ ತಾರೀಕಿಗೆ ಕಳಿಸಿರ್ತೇವೆ. ಈಗ ರಸ್ತೆ ಬದಿ ಇದು ಅಂತೇಳಿ ನಾವು ಎಫ್ಐಆರ್ ಮಾಡಿದಾಗ ಅದು ಸರ್ವೆ ನಂಬರ್ ವೆರಿಫೈ ಮಾಡಿಲ್ಲ. ಅವ ಏನಾರ ಅದ್ರ ದಾಖಲೆ ಇದ್ರೆ ಅವ್ರು ತಂದು ಕೊಡ್ತಾರೆ. ಅವ್ನ ಜಮೀನ ಬರ್ತದೋ ಅಥವಾ ನಮ್ಮ ಜಮೀನ ಬರ್ತದೋ ಅವರು ಸಂಬಂಧಪಟ್ಟ ದಾಖಲೆ ಅವ್ರು ಕೊಡ್ತಾರೆ. ವಾಸ್ತವವಾಗಿ ಅಲ್ಲಿ ಸುಮಾರು 40ಕ್ಕಿಂತ ಹೆಚ್ಚಿಗೆ ಗಿಡ ಕಡಿಯಲಾಗಿದೆ ಎನ್ನುತ್ತಾರೆ ಗ್ರಾಮಸ್ಥರು. ನೀವು ಈ ವಿಡಿಯೋದಲ್ಲಿ ಕೂಡ ನೋಡಬಹುದು. 6 ಗಿಡಗಳು ಮಾತ್ರ ಇದ್ದಾವ ಅಥವಾ ಇನ್ನೂ ಇದ್ದಾವ? ಏಕೆ ಅರಣ್ಯ ಇಲಾಖೆ ಗಿಡ ಬಾಕರನ್ನ ಸೇಫ್ ಮಾಡ್ತಾ ಇದೆ? ಅಧಿಕಾರಿಗಳು ಏನಾದ್ರೂ ಇದರಲ್ಲಿ ಭಾಗಿಯಾಗಿದ್ದಾರಾ ಅಥವಾ ಪ್ರಭಾವಿಗಳನ್ನ ಉಳಿಸಲಾಗ್ತಾ ಇದೆಯಾ? ವಾಸ್ತವದಲ್ಲಿ ವಿಡಿಯೋದಲ್ಲಿ ಸರಿಸುಮಾರು 40 ಗಿಡಗಳು ಕಾಣಿಸ್ತವೆ. ಆದ್ರೆ ಅರಣ್ಯ ಇಲಾಖೆ ಎಫ್ಐಆರ್ ನಲ್ಲಿ 6 ಗಿಡಗಳು ಮಾತ್ರ ಕಾಣಿಸ್ತಾ ಇರೋದು. ಏನಿದರ ಮರ್ಮ? ಆ ರಸ್ತೆಯ ಬದಿಯಲ್ಲಿ ಅರಣ್ಯ ಇಲಾಖೆಯವರು ಗಿಡಗಳನ್ನ ನೆಟ್ಟಿದ್ರು. ಆ ಗಿಡವನ್ನು ಖಾಸಗಿ ಜಮೀನಿನ ಮಾಲೀಕನೊಬ್ಬ ಸುಮಾರು 30 ಗಿಡಗಳನ್ನು ನೆಲಸಮ ಮಾಡಿರುವುದು ಕಂಡು ಬರುತ್ತದೆ. ಆದ್ದರಿಂದ ಅರಣ್ಯ ಇಲಾಖೆಯವರು ಅದನ್ನು ಗಮನಿಸಿದರೋ ಇಲ್ಲೋ ಗೊತ್ತಿಲ್ಲ. 6 ಗಿಡಗಳಂತ ಹೇಳಿ ಅವರು ಎಫ್ಐಆರ್ ಮೂಲಕ ತಿಳಿಸಿದಾರೆ. ಇನ್ನುಳಿದ 24 ಗಿಡಗಳು ಏನಾಯ್ತು? ಯಾಕೆ ಇನ್ನುಳಿದ ಗಿಡಗಳು ನಿಮ್ಮ ಕಣ್ಣಿಗೆ ಕಾಣಿಸ್ಲಿಲ್ವೇನು? ಹಾಗಾದ್ರೆ ಅರಣ್ಯ ಇಲಾಖೆಯವರು ಕೂಡ ಶಾಮೀಲ್ ಇದ್ದೀರಾ ಅಂತ ಹೇಳಿ ನಮ್ಗ ಕಂಡು ಬರತೈತಿ. ಅದೇ ಒಬ್ಬ ಸಾಮಾನ್ಯ ವ್ಯಕ್ತಿ 1 ಗಿಡ ಕಡಿದ್ರೆ ದಂಡ ವಿಧಿಸಲಾಗುತ್ತೆ ಹಾಗೂ ಅವನಿಗೆ ಶಿಕ್ಷೆಗೆ ಗುರಿಪಡಿಸಲಾಗುತ್ತದೆ. ಅದೇ ಪ್ರಭಾವಿಗಳು ಕಡಿದ್ರೆ ಎಫ್ಐಆರ್ ದಾಖಲಿಸಿ 20 ದಿನಗಳು ಕಳೆದ್ರೂ ಕೂಡ ಮೇಲಾಧಿಕಾರಿಗಳಿಗೆ ಕಳಿಸುವುದರಲ್ಲಿಯೇ ಮುದ್ದೇಬಿಹಾಳ ಅರಣ್ಯ ಇಲಾಖೆ ನಿರತವಾಗಿದೆ. ಹೆಂಗ್ ಕಡಿದಾರ ಗೊತ್ತಿಲ್ಲ. ಅವರು 6 ಗಿಡಗಳು ಕಡಿದಾರಂತೆ ಆರೋಪ ಮಾಡಾಕತ್ತಾರಂದ್ರೆ ಅರಣ್ಯ ಇಲಾಖೆದವರು ಸಿದ್ದಾಪುರದಿಂದ ಮುಕರ್ಜಿ ರಸ್ತೆ ಅಂತಂದ್ರೆ ಎಷ್ಟು ಗಿಡಗಳು ಹಚ್ಚಬೇಕಾಗಿತ್ತು ಅದನ್ನ ಅಳತಿ ಮಾಪ ನೋಡಿ ಅದನ್ನ ವಿಚಾರಣೆ ಮಾಡಬೇಕಾಗಿತ್ತು. ಈಗ 6 ಗಿಡಗಳು ಕಡಿದಾರ ಅಂತ ಹೇಳಿ ಎಫ್ಐಆರ್ ಹರಿದಾರ. 6 ಗಿಡಗಳು ಅಲ್ಲ, ಅದು 30-40 ಗಿಡಗಳು ಆಗ್ಯಾವ. ಅಲ್ಲಿ ಮಾಪ ನೋಡಿದ್ರೆ 30-40 ಗಿಡಗಳು ಆಗ್ಬಹುದು. ಆದ್ರೆ ಅವರು ಈಗ 6 ಗಿಡಗಳು ಅಂತ ಆರೋಪ ಮಾಡ್ಯಾರ. ಇವ್ರು ಅರಣ್ಯ ಇಲಾಖೆದವರು ಇದರ ಪರವಾಗಿ ನಮಗ ಸಂಶಯ ಕಂಡ ಬಂದು ಊರಿಂದ ಊರು ಹೋಗುವ ಹಾದಿ ಬೀದಿಯಲ್ಲಿ ರಸ್ತೆಗೆ ಹಚ್ಚಿದ ಗಿಡಗಳನ್ನು ಲಕ್ಷಾಂತರ ಕೋಟ್ಯಾಂತರ ಗಿಡ ಖರ್ಚು ಮಾಡಿ ಅದನ್ನೆಲ್ಲ ಅವರು ಇಲಾಖೆಗಳು ಅದನ್ನ ನಡೆಸಿದಂತ ಗಿಡಗಳು 30-40 ಕಡ್ದು ಹಾಕ್ಯಾರ. ಆದ್ರೂ ಈಗ 6 ಗಿಡಗಳು ಅಂತ ಆರೋಪ ಮಾಡ್ಯಾರಲ್ಲ, ಅರೆಸ್ಟ್ ಮಾಡಬೇಕು, ತನಿಖೆ ಮಾಡಬೇಕು. ಜುಲೈ 4ರಂದು ಎಫ್ಐಆರ್ ದಾಖಲಾದ್ರೂ ಕೂಡ ಪ್ರಸ್ತುತವಾಗಿ ಮೇಲಾಧಿಕಾರಿಗಳು ಎಫ್ಐಆರ್ ಕಳಿಸಲಾಗಿದೆ ಎನ್ನುತ್ತಾರೆ ಅಧಿಕಾರಿಗಳು. ವಾಸ್ತವವಾಗಿ ಸಣ್ಣ ರೈತರೊಬ್ಬರು ಗಿಡ ಕಡಿದ್ರೆ ಇವರು 20 ದಿನಗಳು ಕ್ರಮ ಕೈಗೊಳ್ಳದೆ ಬಿಡುತ್ತಾ ಇದ್ರಾ?